ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಟೆಲಿಗ್ರಾಮ್ನಲ್ಲಿ ಆಮ್ಸ್ಟರ್ ಕಾಂಬ್ಯಾಟನ್ನು ಓಪನ್ ಮಾಡಿಕೊಂಡು ಟ್ಯಾಪ್ ಮಾಡ್ತಾ ಇದ್ದೀರಿ ಅಂತ. ಸೊ ಇದೀಗ ಈ ಹ್ಯಾಮ್ಸ್ಟರ್ ಕಾಂಬ್ಯಾಟು ಕ್ರಿಪ್ಟೋ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿಬಿಟ್ಟಿದೆ. ಎಲ್ರಿಗೂ ಡಿಸಪಾಯಿಂಟ್ಮೆಂಟು. ಯಪ್ಪ ದೇವರೇ, ಎಕ್ಸ್ಪೆಕ್ಟೇಷನ್ ಎಲ್ರದ್ದು ಹೆಂಗಿತ್ತು ಅಂದರೆ ಟ್ಯಾಪ್ ಮಾಡಬೇಕಾದ್ರೆ ನಾವು ನೆಕ್ಸ್ಟು ಲಕ್ಷಾಧಿಪತಿಗಳಾಗೋದು ಗ್ಯಾರಂಟಿ ಅನ್ನೋ ಥರ ಇತ್ತು. ಎಲ್ಲರೂ 5 ತಿಂಗಳು 6 ತಿಂಗಳು ಟ್ಯಾಪ್ ಮಾಡಿಬಿಟ್ಟು ಆಮ್ಸ್ಟರ್ ಕಾಂಬ್ಯಾಟ್ನವ್ರು ಪ್ರತಿಯೊಬ್ಬರಿಗೂ $1,000 $2,000 ಕೊಟ್ಟು ಕೂರ್ಸವ್ರೆ. ಯಪ್ಪ, ಯಾರೊಬ್ಬರು ಟ್ವಿಟ್ಟರ್ನಲ್ಲಿ ಟ್ವೀಟ್ ಮಾಡ್ತಾಯಿದ್ರು, ಫುಲ್ಲು ನೀವು 1 ವರ್ಷಾನುಗಟ್ಟಲೆ ನೀವು ಕೆಲಸ ಮಾಡ್ಕೊಂಬಿಟ್ಟು ನಿಮಗೆ 100-200 ಕೊಟ್ಟರೆ ಹೆಂಗಿರುತ್ತೆ ಆ ರೀತಿ ಎಲ್ರಿಗೂ ಫೀಲ್ ಆಗ್ತಾ ಇರೋದು. ಆಯಿತಾ, ಪ್ರತಿಯೊಬ್ಬರಿಗೂ ಸಹ ಡಿಸಪಾಯಿಂಟ್ಮೆಂಟ್ ಅಂತೀನಿ. ಸೊ ಹೆವಿ ಕಡಿಮೆಗೆ ಲಿಸ್ಟ್ ಆಗಿದೆ, ಸಖತ್ ಕಡಿಮೆಗೆ ಲಿಸ್ಟ್ ಆಗಿದೆ. ಸದ್ಯಕ್ಕೆ ಈ ಆಮ್ಸ್ಟರ್ ಕಾಯಿನು $0.006 ಟ್ರೇಡ್ ಆಗ್ತಾ ಇದೆ. $0.006 ಅಂದರೆ 50 ಪೈಸೆ. ನಿಮ್ಮ ಹತ್ರ 2,000 ಆಮ್ಸ್ಟರ್ ಕಾಯಿನ್ ಇದ್ದರೆ $1,000 ಸಿಗುತ್ತೆ ನಿಮಗೆ. ಆ 2,000 ಆಮ್ಸ್ಟರ್ ಕಾಯಿನ್ ಪಡ್ಕೊಳ್ಳೋದಕ್ಕೆ ಎಷ್ಟೋ ಜನ 5-6 ತಿಂಗಳು ಕಷ್ಟಪಟ್ಟವ್ರೆ, ಟ್ಯಾಪ್ ಮಾಡಿಕೊಂಡ್ರು, ದಿನಗಟ್ಟಲೆ ಟ್ಯಾಪ್ ಮಾಡೋರು. ಬಟ್ ಹಿಂಗಾಯ್ತು ಕತೆ, ಏನೂ ಮಾಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡೆಲ್ಲಿನಲ್ಲಿ ಅವ್ರದ್ದು ಎಲೆಕ್ಟ್ರಿಕ್ ಬೋರ್ಡ್ ಇರುತ್ತಲ್ವಾ, ಸೊ ಅವರು ಒಂದು ಹೊಸ ತತ್ಕಾಲ್ ಅನ್ನೋ ಒಂದು ಫೀಚರ್ನ ತೊಗೊಂಬಂದಿದ್ದಾರೆ. ಏನಪ್ಪ ಅಂದರೆ, ಡೆಲ್ಲಿನಲ್ಲಿ ಯಾರಾದರೂ ಗಣಪತಿ ಇಟ್ಟರೆ ಅಥವಾ ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ ಟೆಂಪ್ರರಿಯಾಗಿ ಎಲೆಕ್ಟ್ರಿಸಿಟಿಯನ್ನು ಗೌರ್ಮೆಂಟಿಂದನೇ ತೊಗೋಬೋದು, ತತ್ಕಾಲ್ ಅಂತ. ಆಯಿತಾ, ಅಷ್ಟಕ್ಕೆ ಪೇ ಮಾಡಿದ್ರೆ ಆಯಿತು. ಈ ಒಂದು ಫೀಚರ್ ನಂಗೆ ಅನ್ನಿಸ್ದಂಗೆ ಬೆಂಗಳೂರಿಗೂ ಬಂದರೆ ಚೆನ್ನಾಗಿರುತ್ತಾ ಅಂತ. ಗೊತ್ತಿಲ್ಲ, ಆಲ್ರೆಡಿ ಇದೆಯಾ, ನಮಗೆ ಗೊತ್ತಿಲ್ವಾ ಏನೋ ಗೊತ್ತಿಲ್ಲ. ಒಟ್ಟಿಗೆ ತತ್ಕಾಲ್ ಅನ್ನೋ ಒಂದು ಹೊಸ ಫೀಚರ್ ಡೆಲ್ಲಿನಲ್ಲಿ ತೊಗೊಂಬರ್ತಿದ್ದಾರೆ. ಸೊ ಗಣಪತಿ ಇಡೋರಿಗೆಲ್ಲ ಹೆವಿ ಯೂಸ್ ಆಗಿದೆ. ಎಲ್ಲೆಲ್ಲಿ ಬೇಕಲ್ಲಿ ನಾವು ಎಲೆಕ್ಟ್ರಿಸಿಟಿ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ಎಲೆಕ್ಟ್ರಿಕ್ ಬೋರ್ಡ್ ಅವರಿಗೆ ಹೇಳಿದ್ರೆ ಅವರೇ ಬಂದುಬಿಟ್ಟು ನಮಗೆ ಕನೆಕ್ಷನ್ ಕೊಟ್ಟು ಹೋಗ್ತಾರೆ, ಒಂದು ಮೀಟ್ರ್ ಹಾಕಿ ಮೋಸ್ಟ್ಲಿ. ಆಮೇಲೆ ನಾವು ಅದಕ್ಕೆ ಎಷ್ಟಾಗುತ್ತೆ ಅದನ್ನು ಚಾರ್ಜ್ ಪೇ ಮಾಡಿದ್ರೆ ಆಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, 2017ನೇ ಇಸ್ವಿಯಿಂದ ಆಪಲ್ನವರು ನಮ್ಮ ಕರ್ನಾಟಕದಲ್ಲಿ ಒಂದು 2-3 ಕಡೆ ಅಸೆಂಬ್ಲಿಯನ್ನು ಮಾಡ್ತಾರೆ ಐಫೋನಿಂದು. ಸೊ ಇದೀಗ ನಮ್ಮ ಗೌರ್ಮೆಂಟ್ನವರು ಐಫೋನ್ನ ಜೊತೆಗೆ ಬೇರೆ ಪ್ರಾಡಕ್ಟ್ಗಳ ಅಸೆಂಬ್ಲಿಯನ್ನು ಸಹ ನಮ್ಮ ಕರ್ನಾಟಕದಲ್ಲಿ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಇವ್ರು ಹೇಳಿದ ತಕ್ಷಣ ಅವ್ರು ಮಾಡ್ಬಿಡ್ತಾರೆ ಅಂತ ಅಲ್ಲ, ಫೆಸಿಲಿಟಿ ಚೆನ್ನಾಗಿ ಕೊಟ್ಟರೆ, ಜಾಸ್ತಿ ತಲೆನೋವು ಕೊಡಲಿಲ್ಲ ಅಂದರೆ ಈ ಕಂಪ್ನಿಗಳಿಗೆ ಮಾಡ್ತಾರೆ. ಆಯಿತಾ, ಸೊ ಈ ಬ್ರ್ಯಾಂಡ್ಗಳೆಲ್ಲ ಹೆಂಗೆ ಅಂದರೆ, ಯಾವ ರಾಜ್ಯಗಳ ತಲೆನೋವು ಜಾಸ್ತಿ ಇರಲ್ಲ, ಈ GST ಹೆವಿ ತಲೆನೋವು ಕೊಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ. ಸೊ ಆ ರೀತಿ ಪ್ರಾಬ್ಲಮ್ ಯಾರು ಕೊಡಲ್ಲ ಆ ಸ್ಟೇಟ್ಗೆ ಹೋಗ್ತಾರೆ. ಆಯಿತಾ, ಸೊ ಇವರು ಆ ರೀತಿ ಫೆಸಿಲಿಟಿ ಎಲ್ಲ ಕೊಟ್ಟರೆ ಆಪಲ್ನವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ತಮಿಳ್ನಾಡಲ್ಲೂ ಕೂಡ ಅಸೆಂಬ್ಲಿ ಆಗುತ್ತೆ, ಹೊಸೂರಲ್ಲಿ ಒಂದಿದೆ ಅಂದ್ಕೋತೀನಿ. ಆಯಿತಾ, ಸೊ ಈ ರೀತಿ ತುಂಬ ಕಡೆ ಆಪಲ್ ಫೋನಿಂದು ಅಸೆಂಬ್ಲಿಯನ್ನು ಮಾಡ್ತಾರೆ. ಡೈರೆಕ್ಟಾಗಿ ಆಪಲ್ನವರು ಮಾಡಲ್ಲ, ಥರ್ಡ್ ಪಾರ್ಟಿ ಕಂಪ್ನಿಗಳಿದ್ದಾವೆ. ಆಯಿತಾ, ಫಾಕ್ಸ್ಕಾನ್ ರೀತಿ ಟಾಟಾದವ್ರು ಮಾಡ್ತಾರೆ ಈಗ. ಸೊ ಆ ರೀತಿ ಆ ಕಂಪ್ನಿಗಳ ಹತ್ರ ಮಾಡಿಸ್ತಾರೆ ಅಷ್ಟೇ. ಸೊ ಒಳ್ಳೆಯದು, ಆಗಬೇಕು. ಇಲ್ಲಿ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂದ್ರೆ ಆಗಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಮಾರ್ಕ್ ಝಕರ್ಬರ್ಗ್, ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವಾಟ್ಸಾಪಿಂದು CEO ಏನಿದ್ದಾರೆ, ಇವರು ಒಂದು ಹೊಸ ಗ್ಲಾಸನ್ನು ಅನ್ವೀಲ್ ಮಾಡಿದ್ದಾರೆ. ಲಾಂಚ್ ಮಾಡಿಲ್ಲ, ಅನ್ವೀಲ್ ಮಾಡಿದ್ದಾರೆ. ಅದಿನ್ನೂ ಟೆಸ್ಟಿಂಗ್ ಫೇಸಲ್ಲೇ ಇದೆ. ಆಯಿತಾ, ಸೊ ಇದ್ರ ಹೆಸರು ಬಂದ್ಬಿಟ್ಟು ಒರಿಯಾನ್ AR ಗ್ಲಾಸ್ ಅಂತ, ಆಗ್ಮೆಂಟೆಡ್ ರಿಯಾಲಿಟಿ ಗ್ಲಾಸ್. ಇದಿನ್ನೂ ಪ್ರೋಟೋಟೈಪ್. ಆಯಿತಾ, ಇದಕ್ಕೆ $10,000 ಆಗುತ್ತಂತೆ. ಇನ್ ಕೇಸ್ ಇವತ್ತೇ ಲಾಂಚ್ ಆಯಿತು ಅಂದರೆ $10,000 ಆಗುತ್ತಂತೆ. $10,000 ಅಂದರೆ $8 ಲಕ್ಷ. ಸದ್ಯಕ್ಕೆ ಲಾಂಚ್. ಫ್ಯೂಚರ್ನಲ್ಲಿ ಅದನ್ನು ಇನ್ನೂ ಮಾಡಿಫೈ ಮಾಡಿ ಇನ್ನೂ ಕಡಿಮೆ ದುಡ್ಡಿಗೆ ತಗೋಬರ್ತಾರೆ. ಸದ್ಯಕ್ಕಂತೂ ನಂಗೆ ಅನ್ನಿಸ್ತಂಗಿದು ಒನ್ ಆಫ್ ದ ಬಿಗ್ಗೆಸ್ಟ್ ರೆವಲ್ಯೂಷನ್ ಅಂತ ಅನಿಸುತ್ತೆ. ನೋಡೋದಕ್ಕೆ ಒಂದು ನಾರ್ಮಲ್ ಗ್ಲಾಸ್ ರೀತಿಯಲ್ಲೇ ಅನಿಸುತ್ತೆ. ಸ್ವಲ್ಪ ದಪ್ಪ ಇದೆ, ಬ್ಯಾಟ್ರಿಯಲ್ಲಿ ಹಾಕ್ಬೇಕಲ್ವ, ದಪ್ಪ ಇದೆ, ಅದರ ಕ್ಯಾಮ್ರಾಗಳೆಲ್ಲ ಇದಾವೆ ಒಪ್ಕೋತೀನಿ. ಬಟ್ ಆದರೂ ಈ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಯಿತಾ, ನಾವೇನು ಈ ಆಗ್ಮೆಂಟೆಡ್ ರಿಯಾಲಿಟಿ ಕಿಟ್ಟನ್ನು ನಾವು ಕಣ್ಣಿಗೆ ಹಾಕೋತೀವಲ್ವ, ಆಪಲ್ನವ್ರು ಮೊನ್ನೆ ಲಾಂಚ್ ಮಾಡಿದ್ರಲ್ವ AR ಹೆಡ್ಸೆಟ್ಟು. ಸೊ ಆ ರೀತಿ ಫೀಚರ್ನ ಗ್ಲಾಸಲ್ಲೇ ಹಾಕ್ಬಿಟ್ಟವ್ರೆ. ಅದು ಹೆಂಗೆ ಹಾಕಿದ್ರು ಅಂತ ಗೊತ್ತಿಲ್ಲ. ಆಯಿತಾ, ಸಕತ್ತ ಡೆಮೋ ಕೊಟ್ಟರು, ಬೆಂಕಿಯಾಗಿದೆ ಮಾತ್ರ. ಅದು ರಿಯಲ್ ಲೈಫ್ ಜೊತೆಗೆ ಇಂಟ್ರಾಕ್ಟಿವ್ ಆಗಿ ಅದು ಕೆಲಸವನ್ನು ಮಾಡುತ್ತೆ. ಕ್ರೇಜಿ ಸೂಪರ್ ವಿಷಯ. ಇದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನೆಕ್ಸ್ಟ್ ಏನೋ ಅಂದರೆ ಲೈವ್ ಆಗಿ ನಿಮ್ಮ ವಾಯ್ಸನ್ನು ಬೇರೆ ಭಾಷೆಗೆ ಡಬ್ ಮಾಡುತ್ತಂತ, ಅದೇ ಮಾಡುತ್ತಂತೆ. ಅಂದರೆ ಕನ್ನಡಕ್ಕೆ ಮೋಸ್ಟ್ಲಿ ಸಪೋರ್ಟು ಇನ್ನೊಂದು 5-6 ವರ್ಷ ಆದಮೇಲೆ ಬಂದರೂ ಬರ್ಬೋದೇನೋ. ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ಲ್ಯಾಂಗ್ವೇಜ್ನಲ್ಲಿ ನೀವೇನಾದರೂ ವಿಡಿಯೋ ಮಾಡ್ತೀರಾ ಅಂದರೆ, ಹಿಂದಿ, ಇಂಗ್ಲೀಷ್ ಅಥವಾ ಜರ್ಮನ್ ಆ ಭಾಷೆಗಳಲ್ಲಿ ಯಾರು ಮಾತಾಡ್ತಿದ್ರೆ ಆ ಭಾಷೆಯಿಂದ ಇನ್ಸ್ಟಾಗ್ರಾಮೇ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ, ಡಬ್ ಮಾಡುತ್ತೆ. ಆಯಿತಾ, ಕ್ರೇಜಿ ಫೀಚರ್. ಅದು ಕೂಡ ನಿಮ್ಮ ವಾಯ್ಸಲ್ಲೇ ಮಾಡುತ್ತಂತೆ.
ಇದನ್ನು ಸದ್ಯಕ್ಕೆ ಬರಲ್ಲ, ಫ್ಯೂಚರ್ನಲ್ಲಿ ಬರುತ್ತೆ, ಜಸ್ಟ್ ಡೆಮೋನ್ಸ್ಟ್ರೇಟ್ ಮಾಡಿದ್ದಾರೆ ಅಷ್ಟೇ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಕ್ಸಸ್ನಲ್ಲಿ ನಮ್ಮ ಜಗತ್ತಿನ ಮೊಟ್ಟ ಮೊದಲ 3D ಪ್ರಿಂಟೆಡ್ ಹೋಟೆಲ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಫಿನಿಶ್ ಆದಮೇಲೆ ನೋಡ್ಬೇಕಂಗೆ ಕಾಣುತ್ತೆ ಅಂತ, ಸದ್ಯಕ್ಕೆ ಇನ್ನೂ ಡೆವಲಪ್ ಆಗ್ತಾ ಇದೆ, ಸರ್ಕ್ಯುಲರ್ ರೀತಿ ಏನೋ ಪ್ರಿಂಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ದೇಶದಲ್ಲೂ ಬಂದರೆ ಪ್ಲಸ್ ಪಾಯಿಂಟ್ ಏನಂದರೆ ತುಂಬ ಬೇಗ ಒಂದು ಮನೆಯನ್ನು ಕಟ್ಬೋದು ಮತ್ತು ಕಾಸ್ಟ್ ಎಫೆಕ್ಟಿವು, ತುಂಬ ಕಡಿಮೆ ಕಾಸ್ಟ್ ಬರುತ್ತೆ, ಲೇಬರ್ ಚಾರ್ಜ್ ಕಡಿಮೆ ಆಗುತ್ತೆ, ಹೌದು, ಮತ್ತು ಆ ಎಕ್ವಿಪ್ಮೆಂಟಿಗೇನು ಕಡಿಮೆ ಆಗಲ್ಲ, ಅದನ್ನು ಇಲ್ಲಿ ತರಿಸ್ಬಿಟ್ಟು ಅದೆಲ್ಲ ಮಾಡೋದೆಲ್ಲ. ಸೊ ಲೋಕಲಲ್ಲಿ ಈ ರೀತಿ ಎಲ್ಲ ಮೆಷಿನ್ಗಳು ಬಂತು ಅಂದರೆ 3D ಪ್ರಿಂಟೆಡ್ ಪಾಟ್ ಅಂತ ರಾತ್ರಿ ಮನೆ ಬಿಲ್ಡ್ ಮಾಡಿಬಿಡ್ತಾರೆ ಆಯಿತಾ. ಫ್ಯೂಚರ್ನಲ್ಲಿ ಬರುತ್ತೆ ಆಯಿತಾ, ಬರುತ್ತೆ 100% ಬರುತ್ತೆ ಆಯಿತಾ. ಏನಕ್ಕೆ ಅಂದರೆ ಆಲ್ರೆಡಿ ನಮ್ಮ ದೇಶದಲ್ಲಿ ಮನೆ ಕಟ್ಟೋದಕ್ಕೆ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ, ಬೇರೆ ದಾರಿಗಳನ್ನ ಹುಡುಕ್ತಾರೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಲಿಗ್ರಾಮ್ನ CEO ಫೌಂಡರ್ನ ಅರೆಸ್ಟ್ ಮಾಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಪ್ಯಾರಿಸಲ್ಲಿ. ಸೊ ಇದೀಗ ಬೇಜಾರಾಗುವಂಥ ವಿಷಯ ಏನಂದರೆ ಟೆಲಿಗ್ರಾಮ್ ಅವರು ಇನ್ಮೇಲಿಂದ ಗೌರ್ಮೆಂಟ್ನವರಿಗೆ ಕೆಲವು ಜನರ ಅಂದರೆ ಗೌರ್ಮೆಂಟವ್ರು ಯಾರ ಡಾಟಾವನ್ನು ರಿಕ್ವೆಸ್ಟ್ ಮಾಡ್ತಾರೆ ಆ ಜನಗಳ ಯೂಸರ್ ಡಾಟಾವನ್ನು ಶೇರ್ ಮಾಡ್ತಾರಂತೆ, ಏನು ಮಾಡೋಕ್ಕಾಗಲ್ಲ. ಸೊ ಪ್ರೈವೇಸಿ ಕತೆ ಮುಗೀತು. ಸೊ ಟೆಲಿಗ್ರಾಮು ಕೂಡ ಸೇಫ್ ಇಲ್ಲ. ಸೊ ಗೌರ್ಮೆಂಟ್ನವರು ಎಲ್ರದ್ದು ಕೇಳಲ್ಲ, ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಗೌರ್ಮೆಂಟ್ನವರು ಯಾರೋ ಒಬ್ಬ ಭಯೋತ್ಪಾದಕ ಇದ್ದಾನೆ ಅಥವಾ ಯಾರೊಬ್ಬ ಕಂತ್ರಿ ಕೆಲಸ ಮಾಡೋ ಪ್ಲ್ಯಾನ್ ಮಾಡ್ತಾವನೆ ಅಂಥವ್ರದ್ದು ಕೇಳಿದ್ರೆ ಫೈನ್, ಅದನ್ನು ಟೆಲಿಗ್ರಾಮ್ ಅವ್ರು ಕೊಡಲೇಬೇಕು. ಬಟ್ ಅದನ್ನು ಗೌರ್ಮೆಂಟ್ನವರು ಈಗ ಬೇರೆ ಪಕ್ಷದ ಯಾರೋ ಒಬ್ಬ ರಾಜಕಾರಣಿ ಚಾಟನ್ನು ನೋಡೋದಕ್ಕೆ ಯೂಸ್ ಮಾಡ್ಕೊಂಬಿಟ್ರೆ ಆ ರೀತಿ ಮಿಸ್ಯೂಸ್ ಆಗಬಾರ್ದು. ಅದು ಪ್ರೈವೇಸಿಗೆ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ ಆಯಿತಾ. ಮಿಸ್ಯೂಸ್ ಆಗಬಾರ್ದು, ಬಟ್ ಓಕೆ, ನೋಡೋಣ, ನಮ್ಮ ಪ್ರೈವೇಸಿ ಕತೆ ಮುಗೀತು ಒಟ್ಟಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇಂಟ್ರೆಸ್ಟಿಂಗ್ಲಿ ಜುಲೈ ತಿಂಗಳಲ್ಲಿ BSNL ಇದೇ ಮೊದಲ ಬಾರಿಗೆ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಕೆಲವು ವರ್ಷಗಳಿಂದ, ಫಸ್ಟ್ ಟೈಮು BSNL ಯೂಸರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜುಲೈಯಲ್ಲಿ ಯಾಕಾಯಿತು ಅಂದರೆ ಆ ಟೈಮಲ್ಲಿ ಈ ಏರ್ಟೆಲ್ಲು ಜಿಯೋ ವಿನವರೆಲ್ಲ ಪ್ರೈಸನ್ನು ಜಾಸ್ತಿ ಮಾಡಿಬಿಟ್ರು. ಬಟ್ BSNL ಅವರು ಅಷ್ಟೇ ಇಟ್ಟರು, ಹೆವಿ ಕಡಿಮೆಗೆ BSNL ಪ್ಲಾನ್ಗಳು ಈಗಲೂ ಸಿಗುತ್ತೆ ನಿಮಗೆ. ಈ ಕಾರಣದಿಂದ ಜುಲೈಯಲ್ಲಿ 29 ಲಕ್ಷ ಜನ BSNLಗೆ ಅಡಿಷ್ನಲ್ ಯೂಸರ್ಸು ಸಿಕ್ಕಿದ್ದಾರೆ. 29 ಲಕ್ಷ ಜನ. ಈ ಏರ್ಟೆಲ್ಲು ಜಿಯೋ ಎಲ್ರಿಗೂ ಕೂಡ ಯೂಸರ್ಸ್ ಕೌಂಟು ಕಡಿಮೆ ಆಗಿದೆ. ಸೊ ಪ್ರತಿ ತಿಂಗಳು ಚೇಂಜ್ ಆಗ್ತಿರುತ್ತೆ. ಏರ್ಟೆಲ್ ಜಿಯೋ ಕೆಲವು ಜನ ಹೋಗ್ತಾರೆ, ಜಿಯೋಯಿಂದ ಏರ್ಟೆಲ್ಗೆ ಬರ್ತಾರೆ, ಕೆಲವು ಜನ BSNLಗೆ ಬರ್ತಾರೆ, ಈ ರೀತಿ ವೇರಿ ಆಗ್ತಿರುತ್ತೆ. ಸೊ ಫಸ್ಟ್ ಟೈಮ್ ನೋಡ್ತಿರೋದು BSNLಗೆ ಪಾಸಿಟಿವ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯೂಟ್ಯೂಬ್ ಅವರೇನೋ ಹೊಸ ಒಂದು ಫೀಚರ್ನ ಟೆಸ್ಟ್ ಮಾಡ್ತಾ ಇದ್ದಾರಂತೆ. ನೀವೇನಾದರೂ ಯೂಟ್ಯೂಬ್ನಲ್ಲಿ ವೀಡಿಯೋನ ಪಾಸ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಸೊ ಪಾಸ್ ಮಾಡಿದ್ರೆ ಇಂಟ್ರೆಸ್ಟಿಂಗು, ನಮಗೆ ಒಳ್ಳೆಯದು ಆಯಿತಾ, ನೋಡೋರಿಗಿಂತ ನಮಗೆ ಒಳ್ಳೆಯದು, ನಮ್ಮ ಕ್ರಿಯೇಟರ್ಗಳಿಗೆ ನೀವು ಸಪೋರ್ಟ್ ಮಾಡೋದಾಗುತ್ತೆ. ಸೊ ಆದಷ್ಟು ಪಾಸ್ ಮಾಡಿ, ನೆಕ್ಸ್ಟ್ ಇನ್ನು ಆ ಫೀಚರ್ ಬಂದಮೇಲೆ ಪಾಸ್ ಮಾಡಿ, ಒಂದು 5 ನಿಮಿಷ ಯೋಚನೆ ಮಾಡಿ, ಆಮೇಲೆ ಮತ್ತೆ ವೀಡಿಯೋ ಪ್ಲೇ ಮಾಡಿ, ಆಮೇಲೆ ಇನ್ನೊಂದು 10 ನಿಮಿಷ ಪಾಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ನೋಡಿ, ಆಮೇಲೆ ಇನ್ನೊಂದು 10 ನಿಮಿಷ ವೀಡಿಯೋ ನೋಡಿ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವರು ಒಂದು ಯುನೀಕ್ ಆಗಿರುವಂಥ ಒಂದು ಇಯರ್ಬಡ್ಡನ್ನು ಲಾಂಚ್ ಮಾಡ್ತಾ ಇದ್ದಾರೆ, ನಥಿಂಗ್ ಇಯರ್ ಓಪನ್ ಅಂತ ಆಯಿತಾ. ಇಂಟ್ರೆಸ್ಟಿಂಗ್ ಆಗಿದೆ. ಓವರ್ ದ ಇಯರ್ ಬಂದ್ಬಿಡ್ತಿದೆ, ಒಂಥರ ಕಿವಿ ಸುತ್ತ ಹಾಕ್ಕೊಳ್ಳುವಂಥ ಹೆಡ್ಫೋನು. ಕಿವಿ ನಿಮಗೆ ತುಂಬ ಒಳಗೆ ಹಾಕ್ಕೊಳ್ಳೋದಕ್ಕೆ ಹೆವಿ ಇರಿಟೇಷನ್ ಫೀಲ್ ಆಗುತ್ತೆ ಅಂದರೆ ಇದು ನೋಡಿ ಸಖತ್ತಾಗಿದೆ. ತುಂಬ ಕಿವಿ ಒಳಗೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಿಂದ್ಗಡೆಯಿಂದ ನಮ್ಗೆ ಆರಾಮಾಗಿ ಹಾಕೊಂಡ್ಬಿಡ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. 14.2 mm ಡ್ರೈವರ್ಸ್ ಅಂತೆ, ಟೋಟಲ್ 8 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂತೆ ಜಸ್ಟ್ ಬಡ್ಸಿಂದ, 30 ಗಂಟೆ ವಿತ್ ಕೇಸ್ ಅಂತೆ, ಬ್ಲೂಟೂತ್ 5.3, ChatGPT ಸಪೋರ್ಟ್ ಎಲ್ಲ ಇದೆಯಂತೆ, IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಬಟ್ ಪ್ರೈಸು 18,000, ಯಪ್ಪ ದೇವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಫೈನಲಿ ಗ್ಯಾಲಕ್ಸಿ S24 FE ಫೋನನ್ನು ಲಾಂಚ್ ಮಾಡಿದ್ದಾರೆ. ಅವ್ರ ವೆಬ್ಸೈಟಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ. ಅವ್ರ ವೆಬ್ಸೈಟಲ್ಲಿ 60,000 ತೋರಿಸ್ತಾ ಇದೆ. ಈ ಫೋನಿಗೆ 60,000 ಯಾರು ಕೊಡ್ತಾರೆ ಗುರು? 60,000 S24 ಸಿಕ್ಬಿಡುತ್ತಾ ಅಂತ. ಬಟ್ ಮೋಸ್ಟ್ಲಿ ಅದು ಟೆಂಪ್ರರಿ. ನೆಕ್ಸ್ಟು ಆ್ಯಕ್ಚುಲಿ ಪ್ರೈಸ್ ಲಿಸ್ಟ್ ಆದಾಗ ಒಂದು 45,000 ರೇಂಜಿಗೆ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಯೋಚನೆ ಮಾಡಬೇಕು. ಒಟ್ಟಿಗೆ ಒಂದು 45,000 ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದು 50,000 ಮೋಸ್ಟ್ಲಿ, 45ರಿಂದ 50,000. ಯೂಶಲಿ FE ಸೀರೀಸೆಲ್ಲ ಅಷ್ಟಕ್ಕೆ ಲಾಂಚ್ ಆಗೋದು 40ರಿಂದ 50,000 ರೇಂಜಲ್ಲಿ ಲಾಂಚ್ ಆಗುತ್ತೆ. ಅಷ್ಟಕ್ಕೆ ಲಾಂಚ್ ಆಗ್ಬೋದು. ಇಲ್ಲ ಬ್ಯಾಂಕ್ ಡಿಸ್ಕೌಂಟ್ ಅದು ಇದು ಏನಾದರೂ ಕ್ಯಾಶ್ ಬ್ಯಾಕ್ ಅದು ಇದು ಕೊಡ್ತಾರೆ ನಂಗೆ ಅನ್ನಿಸ್ದಂಗೆ. ಇಲ್ಲಾಂದರೆ ಸೇಲ್ ಆಗಬೇಕಲ್ಲ ಅವ್ರಿಗೆ ಫೋನ್ಗಳು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮತ್ತೊಂದು ಲಾಂಚು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಟ್ಯಾಬ್ S10 ಅಲ್ಟ್ರಾ, S10 ಪ್ಲಸ್ ಅಂತ 2 ಟ್ಯಾಬ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಗ್ಯಾಲಕ್ಸಿ ಐ ಫೀಚರ್ ಎಲ್ಲ ಇದೆ. ಸೊ ಈ ಒಂದು ಟ್ಯಾಬು ಹತ್ತತ್ರ ಒಂದು 80,000, ಪ್ರೋ ಅಲ್ಟ್ರಾ ವೇರಿಯಂಟ್ 80,000 90,000 ರೇಂಜ್ ಆಗುತ್ತೆ. ಬಟ್ ಹೆವಿ ಫೀಚರಿಸ್ಟಿಕ್ ಆಗಿದೆ, ಹೆವಿ ತಿನ್ನಾಗಿದೆ, ಲೇಟೆಸ್ಟ್ ಪ್ರೊಸೆಸರ್ ಎಲ್ಲ ಹಾಕಿದ್ದಾರೆ. ಸೊ ಚೆನ್ನಾಗಿದೆ ಒಟ್ಟಿಗೆ.
ಕಳಿಸ್ತಾರೆ ಅಲ್ವೋ ಗೊತ್ತಿಲ್ಲ, ಬಟ್ ಇದನ್ನು ತೊಗೊಂಡು ಇದಕ್ಕೆ ಅಷ್ಟೊಂದು ಹೈಪೆಲ್ಲ ಏನೂ ಇಲ್ಲ ಆಯಿತಾ. ಈ ಟ್ಯಾಬ್ಲೆಟಿಗೆ ಹೆವಿ ಕಡಿಮೆ ಜನ ಇಷ್ಟೊಂದು ಎಕ್ಸ್ಪೆನ್ಸಿವ್, ಇಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಟ್ಯಾಬನ್ನು ಪರ್ಚೇಸ್ ಮಾಡೋದ್ರಿಂದ ಹೈಪ್ ಅಷ್ಟೊಂದು ಇರಲ್ಲ ಈ ಥರ ಜಾಸ್ತಿ ದುಡ್ಡಿನ ಪ್ರಾಡಕ್ಟ್ಗಳಿಗೆ. ನೀಶ್ ಪ್ರಾಡಕ್ಟ್ ಇದು, ತುಂಬ ಕಡಿಮೆ ಜನ ಪರ್ಚೇಸ್ ಮಾಡುವಂಥ ಪ್ರಾಡಕ್ಟು. ಸೊ ನೋಡೋಣ ಎಷ್ಟು ಬರುತ್ತೆ, ಆ್ಯಕ್ಚುಲ್ ಪ್ರೈಸ್ ಎಷ್ಟು ಬರುತ್ತೆ ಅಂತ. ಇದು ಮತ್ತು S24 FE. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.